ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಬೈಚಾಪುರ ಗ್ರಾಮದ ಕರಗದಳ್ಳಿಯ ಜಡೆಮುನೇಶ್ವರಿ ಹಾಗೂ ಚೌಡೇಶ್ವರಿ ದೇವಾಲಯದ ವಿಮಾನ ಗೋಪುರದ ಕಳಶ ಸ್ಥಾಪನೆ ಹಾಗೂ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ಪುರುಷೋತ್ತಮ್ ರವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸಿದ ಭಕ್ತರು ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ಕೃಷ್ಣ ಕುಂಕುಮ ಕೊಡಿ ಸ್ವಲ್ಪ. इन्द्रश्चाग्निश्च राष्ट्रं धारयताम्
ಧ್ರುವಂ ಸುಮುಹೂರ್ತೋಸ್ತ್ಯನ ಗಂಡಂತು ಸುಮುಹೂರ್ತೋ ಅಸ್ತು. ಹಾಕ್ಬಿಡಿ ಪೂರ್ತಿ ಮಾವಿನ ಸೊಪ್ಪಲ್ಲಿ ಹಾಕಿ ಹೂವಲ್ಲಿ ಹಾಕ್ಬಿಡಿ. ಓಂ ಸಾಂಗಾಯ ಸಾಯುಧಾಯ ಸಮಾನಾಯ ಸಪರಿವಾರಾಯ ಸರ್ವಾಲಂಕಾರಭೂಷಿತಾಯ ಶ್ರೀ ಅವಾಯಿತ ದೇವತಾಭ್ಯೋ ನಮಃ. ಸಿಹಿ ಹಂಚಬೇಕಂತೆ ಅಂತ ಊರಿನವರಿಗೆಲ್ಲ ಅಂತ, ಹಾಗಾಗಿ ಫಸ್ಟು ದೇವರಿಗೆ ಸಿಹಿ ಕೊಡೋದು. ಇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾನ್ ಧ್ರುವಂ. ಜೈಂದಿರಾರಮಣ ಗೋವಿಂದ, ಗಣಮಹೇಶ್ವರಿ ದೇವಿ ಪಾದಕ್ಕೆ ಗೋವಿಂದ, ಚೋಡೇಶ್ವರಮ್ಮ ದೇವಿ ಪಾದಕ್ಕೆ ಗೋವಿಂದ. ರಕ್ಷಾಂ ಧಾರಯಾಮಿ. कांतायै नमः ओं कामाक्षी नमः ओं कमलसंभवायै नमः ओं अनुग्रहप्रदायै नमः ओं बुद्धये नमः ओं अनगायै नमः ओं मरिवल्लभाय नमः ओं अशोकाय नमः ओं अमृताय नमः ओं दीप्ताय नमः ओं ಕೂತ್ಕೊಳ್ಳಿ ಯಾರು ಎದ್ದೇಳಬೇಡಿ ಕೂತ್ಕೊಳ್ಳಿ
ಕೂಡ ಕ್ಷಮಿಸಿ. ಮುಂದೆ ಸಂಕಲ್ಪ ಏನೇ ಮಾಡಿದ್ರೂ ಕೂಡ 12 ವರ್ಷ ಅದ್ರ ಮೇಲೆ ತೀರಿಸಿದರೆ ಕಷ್ಟಗಳು ಉಂಟಾಗುತ್ತೆ ಅಂತಲೂ ಕೂಡ ಇದೆ. ಹಾಗಾಗಿ ಆ ತಪ್ಪುಗಳಿದ್ದರೆ ಅದನ್ನೆಲ್ಲ ದೇವಿ ಕ್ಷಮಿಸಬೇಕು. ಇಷ್ಟು ವರ್ಷ ಮಾಡದೇ ಇದ್ದಂಥ ತಪ್ಪುಗಳನ್ನು ಕ್ಷಮಿಸಿ ನಮಗೆ ಮುಂದೆ ಉತ್ತರೋತ್ತರವಾದಂಥ ಅಭಿವೃದ್ಧಿ ಆಗುವುದು. ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಓಂ ಜಯ ದುರ್ಗೆ ಜಯ ದುರ್ಗೆ ಜಯ ಜಯ ದುರ್ಗೆ. 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 ಪ್ರಾರ್ಥನೆ ಮಾಡಿಕೊಡಿ. ನಿಮ್ಮೆಲ್ಲರ ಪರವಾಗಿ ಆ ತಾಯಿಗೆ ಪುಷ್ಪವನ್ನು ನಾವು ಸಮರ್ಪಣೆ ಮಾಡ್ತೇವೆ. ಓಂ ಜಡೆಮನೇಶ್ವರಿ ದೇವಿ ಪಾದಕ್ಕೆ ಗೋವಿಂದ. ಮುರುಡೇಶ್ವರಮ್ಮ ದೇವಿ ಪಾದಕ್ಕೆ ಗೋವಿಂದ. ಶಾಂತಿರಸ್ತು. ಜಡೆಮನೇಶ್ವರಿ ದೇವಿ ಪಾದಕ್ಕೆ ಗೋವಿಂದ.
ಆದಿಶಕ್ತಿ ಜಡೆಮುನೇಶ್ವರಿ ಮತ್ತು ಚೌಡೇಶ್ವರಿ ತಾಯಿಯರ ಪಾದಕ್ಕೆ ಶಿರವಾಗಿ ನಮಿಸುತ್ತಾ ದೇವಾಲಯದ ಆವರಣದಲ್ಲಿ ಕುಂಭಾಭಿಷೇಕ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಚಂಡಿಕಾ ಹೋಮ ನಡೆಸಿದ್ದೀರಿ. ಭಟ್ಟರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ವಿಧಿವಿಧಾನಗಳು ನಡೆದಿದೆ. ಈ ಕಾರ್ಯಕ್ರಮದ ಬಗ್ಗೆ ಸೂಕ್ಷ್ಮವಾಗಿ ಪರಿಚಯ ಮಾಡಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಶ್ರೀ ಚೌಡೇಶ್ವರಮ್ಮ ದೇವಿ ಹಾಗೂ ಶ್ರೀ ಜಡೆಮುನೇಶ್ವರಿ ದೇವಿಯ ಪಾದಗಳಿಗೆ ವಂದಿಸುತ್ತಾ, ನಿನ್ನೆಯಿಂದ ಇಷ್ಟು ಹೊತ್ತಿನವರೆಗೂ ಕೂಡ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳನ್ನು ಆ ಭಗವತಿಯ ಒಂದು ಪಾದಕ್ಕೆ ನಾವೆಲ್ಲರೂ ಕೂಡ ಸಮರ್ಪಣೆಯನ್ನು ಮಾಡಿದ್ದೇವೆ. ಏನಪ್ಪ ಅಂತ ಕೇಳಿದ್ರೆ, ಒಂದು ದೇವತಾ ಕಾರ್ಯವನ್ನು ಮಾಡಬೇಕು ಅಂತೇಳಾದರೆ ಹಿಂದಿನ ದಿನದ ಎಲ್ಲ ಶುದ್ಧಿ ಕಾರ್ಯಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನಿನ್ನೆ ಬೆಳಗ್ಗೆ ಗಣಪತಿ ಪೂಜೆ, ಪುಣ್ಯಾಹ ವಾಚನೆ, ಹಾಗೆ ಗಂಗೆ ಪೂಜೆ, ಅದಾದಮೇಲೆ ದೇವತಾ ನಾಂದಿ ಅಂತ ಹೇಳುತ್ತೆ, ಅದಾದಮೇಲೆ ವಿಶೇಷವಾಗಿ ಮಹಾಗಣಪತಿ ಹೋಮ, ಇದನ್ನೆಲ್ಲವನ್ನು ಕೂಡ ಬೆಳಗ್ಗೆ ನೆರವೇರಿಸಿದ್ದೇವೆ. ಹಾಗೆ ಸಾಯಂಕಾಲದಲ್ಲಿ ವಾಸ್ತು ಹೋಮ, ರಾಕ್ಷೋಗ್ನ ಹೋಮ, ಅಘೋರಾಸ್ತ್ರ ಹೋಮ, ಸುದರ್ಶನ ಹೋಮಾದಿಗಳು, ಹಾಗೆ ಅಧಿವಾಸ ಹೋಮಗಳನ್ನು ನೆರವೇರಿಸಿ ಅನಂತರದಲ್ಲಿ ಆ ವಿಮಾನ ಗೋಪುರಗಳಿಗೆ ಅಧಿವಾಸ ಪೂಜೆಯನ್ನು ಮಾಡಿದ್ದೇವೆ. ಅಂದರೆ 8 ವಿಧವಾದಂಥ ಅಧಿವಾಸ ಪೂಜೆಗಳು ಅಂತ ಹೇಳುತ್ತೆ. ಅಂದರೆ ಧಾನ್ಯಾಧಿವಾಸ, ಪುಷ್ಪಾಧಿವಾಸ, ಶಯಾಧಿವಾಸ, ರತ್ನಾಧಿವಾಸ ಹೇಳುವಂಥ ಅಧಿವಾಸ ಪೂಜೆಗಳನ್ನು ಆ ವಿಮಾನ ಗೋಪುರಕ್ಕೆ ನಾವು ಅರ್ಪಣೆಯನ್ನು ಮಾಡಿದ್ದೇವೆ. ಹಾಗೆ ಇವತ್ತಿನ ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ, ಹಾಗೆ ಮೂಲ ವಿಗ್ರಹಗಳಿಗೆ ಫಲಪಂಚಾಮೃತ ಅಭಿಷೇಕವನ್ನು ಕೂಡ ನೆರವೇರಿಸಿ ವಿಶೇಷವಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಯಾಗಿರ್ತಕ್ಕಂಥ ದೇವಿಗೆ ಚಂಡಿಕಾ ಹೋಮವನ್ನು 700 ವಿಧವಾದಂಥ ಶ್ಲೋಕಗಳಿಂದ ಪರಮಾನ್ನ ದ್ರವ್ಯದಿಂದ ಆ ತಾಯಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ 16 ವಿಧವಾದಂಥ ಪೂರ್ಣಾವತಿಯನ್ನು ಆ ತಾಯಿಗೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಹಾಗೆ ವಿಶೇಷವಾಗಿ ಆ ಕಲಶದಲ್ಲಿಟ್ಟಿರುವಂತಹ ಕಲಶವನ್ನು ವಿಮಾನ ಗೋಪುರಕ್ಕೆ, ಹಾಗೆ ಇಲ್ಲಿ ಕಲಶಗಳಿಗೆ ಕುಂಭಾಭಿಷೇಕವನ್ನು ಕೂಡ ಸಮರ್ಪಣೆಯನ್ನು ಮಾಡಿ ವಿಶೇಷವಾಗಿ ಮಹಾಮಂಗಳಾರತಿಯನ್ನು ದೇವಿಗೆ ಪಾದಕ್ಕೆ ಸಮರ್ಪಣೆಯನ್ನು ಮಾಡಿದ್ದೇವೆ. ಈ ಎಲ್ಲ ದೇವತಾ ಕೈಂಕರ್ಯಗಳನ್ನು ಕೂಡ ನಾವು ಲೋಕದ ಒಳಿತಿಗಾಗಿ ಮಾಡಿರುವಂಥದ್ದು. ನಾವು ಹೇಳ್ತೇವೆ ಲೋಕ ಸಮಸ್ತ ಸುಖಿನೋ ಭವಂತು ಹೇಳುವಂಥ ರೀತಿಯಲ್ಲಿ ಆ ತಾಯಿಯ ಅನುಗ್ರಹದಿಂದ ನಮಗೆಲ್ಲರಿಗೂ ಕೂಡ ಲೋಕಕ್ಕೆ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಮಳೆ ಬೆಳೆ ಇವೆಲ್ಲವೂ ಕೂಡ ಸಮಯಕ್ಕೆ ಸರಿಯಾಗಿ ನೆರವೇರುವಂತಾಗಲಿ ಅಂಥೇಳಿ ಆ ತಾಯಿಯಲ್ಲಿ ನಾವೊಬ್ಬರೇ ಅಲ್ಲ, ಇಲ್ಲೆಲ್ಲರೂ ಕೂಡ ಸೇರಿ ಆ ಕೈಂಕರ್ಯವನ್ನು ನೆರವೇರಿಸಿದ್ದೇವೆ. ಲೋಕಕ್ಕೆ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಮಾಗಡಿ ಸೀಮೆಯ ಕರಗದಹಳ್ಳಿ ಶತಮಾನಗಳಿಂದಲೂ ಕೂಡ ಆದಿಶಕ್ತಿಯ ದೈವ ನೆಲೆಯಾಗಿದೆ. ಇಲ್ಲಿ ಜಗಜ್ಜನನಿ ಭಾರತ ಮಾತೆಗೆ ಶಿರವಾಗಿ ನಮಿಸುತ್ತಾ ಜಡೆಮುನೇಶ್ವರಿ ದೇವಿ, ಚೌಡೇಶ್ವರಿ ದೇವಿಯರ ದೇಗುಲವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಅರ್ಚಕರಾದಂಥ ಪುರುಷೋತ್ತಮರವರು ಲೋಕ ಕಲ್ಯಾಣವಾಗಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ತಮ್ಮ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಬೇಕು. ಶ್ರೀ ಕ್ಷೇತ್ರ ಶ್ರೀ ಜಡೆಮುನೇಶ್ವರಿ ಮತ್ತು ಚೌಡೇಶ್ವರಿ ಕರಗದಹಳ್ಳಿ ಬೈಚಾಪುರ ಮಧ್ಯಭಾಗದಲ್ಲಿ ನೆಲೆಸಿರ್ತಕ್ಕಂಥ ಶಕ್ತಿ ದೇವತೆಗಳು. ಇಲ್ಲಿ ಹಲವಾರು ವರ್ಷಗಳ ಹಿಂದೆ ಗೋಪುರವನ್ನು ನಿರ್ಮಾಣ ಮಾಡಿ ಕುಂಭಾಭಿಷೇಕ ಮಾಡಬೇಕು ಅಂತ ಒಂದು ಪ್ರೇರಣೆಯಂತೆ ಎಲ್ಲ ವಿಧಿವಿಧಾನಗಳನ್ನು ನಿನ್ನೆಯಿಂದ ಬೆಳಗ್ಗೆ 7 ಗಂಟೆಯಿಂದ ಗಣಪತಿ ಪೂಜೆ, ಗಣಪತಿ ಆರಾಧನೆ, ಗಣಹೋಮ, ವಾಸ್ತು ಹೋಮ ಮತ್ತು ಗಂಗೆ ಪೂಜೆಯನ್ನು ಮಾಡಿಕೊಂಡು ಮತ್ತು ಸಂಜೆ ಕಲಶ ಆರಾಧನೆಯನ್ನು ಮಾಡಿಕೊಂಡು ವಾಸ್ತು ಹೋಮ, ನವಗ್ರಹ ಹೋಮ, ದುರ್ಗಾ ಹೋಮ, ಶಕ್ತಿ ಹೋಮಗಳನ್ನು ಮಾಡಿಕೊಂಡು ಮತ್ತು ಈ ದಿವಸ ಬೆಳಗ್ಗೆ 7 ಗಂಟೆಗೆ ಸರಿಯಾಗಿ ತಾಯಿ ಚೌಡೇಶ್ವರಿ ಮತ್ತು ಜಡೆಮುನೇಶ್ವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿಕೊಂಡು ನಂತರ ಗಣಪತಿ ಪೂಜೆ ಮತ್ತು ಗಣಪತಿ ಹೋಮವನ್ನು ಮಾಡಿಕೊಂಡು ಮತ್ತು ಚಂಡಿಕಾ ಮಹಾಯಾಗವನ್ನು ಹಮ್ಮಿಕೊಂಡು ಮಾಡಿದ್ದೀವಿ. ಮತ್ತು ಕಳಶ ಆರಾಧನೆ ಮಾಡಿದ್ದೀವಿ, ಕುಂಭಾಭಿಷೇಕ ಮಾಡಿದ್ದೀವಿ. ತಾಯಿಗೆ ಮಹಾಮಂಗಳಾರತಿ. ಲೋಕ ಕಲ್ಯಾಣಾರ್ಥವಾಗಿ ಇದರಲ್ಲಿ ಲೋಕಕ್ಕೆ ಒಂದು ಒಳ್ಳೆಯದಾಗಲಿ ಚಂಡಿಕಾ ಹೋಮವನ್ನು ಮಾಡಿ ಸಕಲ ಚರಾಚರ ಜೀವಿ ಜಂತುಗಳಿಗೆ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ಆದಿಶಕ್ತಿಯಲ್ಲಿ ಪ್ರಾರ್ಥಿಸಿದ್ದೇವೆ. ಈ ಕ್ಷೇತ್ರದ ಮಹಿಮೆಯನ್ನು ಈ ಕ್ಷೇತ್ರದ ಮಹಿಮೆ ಏನಂದರೆ, ಕಷ್ಟ ಅಂತ ಯಾರೇ ಬರಲಿ ಆ ತಾಯಿ ಒಂದು ತನ್ನ ಮಕ್ಕಳಿಗೆ ಯಾವ ರೀತಿ ಸಲ್ಲುತ್ತಾಳೋ ಅದೇ ರೀತಿಯಾಗಿ ಅವ್ರ ಕಷ್ಟನ ಪರಿಹಾರ ಮಾಡಿ ದಿನಕ್ಕೂ ಬಂದಂಥ ಭಕ್ತಾದಿಗಳಿಗೆ ಹೆಚ್ಚಿಸ್ಕೊತಾ ಇದ್ದಾರೆ. ಎಲ್ಲರಿಂದ ಬರ್ತಾರೆ ಭಕ್ತಾದಿಗಳು? ಬೆಂಗಳೂರು, ಮೈಸೂರು,
ಮತ್ತು ಬೆಂಗಳೂರೇ ತುಂಬ ಜನ ಜಾಸ್ತಿ ಬರ್ತಾರೆ, ಮಾಗಡಿಯಿಂದನೂ ಬರ್ತಾರೆ, ಮತ್ತು ಈ ಕಡೆ ರಾಮನಗರ, ಈ ಕಡೆ ತುಮಕೂರಿಂದನೂ ಬರ್ತಾರೆ. ಮಳೆ ಬೆಳೆ ಆಗಲಿ, ಸಕಲ ಚರಾಚರ ಜೀವಿ ಜಂತುಗಳು ಕೂಡ ಸಂತೋಷವಾಗಿಂದ ಬಾಳ್ತಕ್ಕಂಥ ವ್ಯವಸ್ಥೆ ಆಗಲಿ, ಮಾಗಡಿ ಸೀಮೆ ನಾಡಿಗೆ ಯಶಸ್ವಿಯಾಗಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ತಾಯಿಯಲ್ಲಿ ಸಮಸ್ತ ನಾಡಿನ ಜನತೆಗೆ ಮತ್ತು ನಾಡಿಗಾಗಿ ಮಳೆ ಬೆಳೆ ಒಳಿತನ್ನು ಕೊಟ್ಟು ಕಾಪಾಡಲಿ ಅಂತ ತಾಯಿಯಲ್ಲಿ ಚರಚರಿನಲ್ಲಿ ಬೇಡಿಕೊಂಡು ಸಮಾನಂ ಭವತಿ ಶತಾಯು ಪುರುಷಃ ಶತೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತೆ. ತರೋತ್ತರಾಭಿವೃದ್ಧಿರಸ್ತು, ಮನಸ್ಸಂಕಲ್ಪ ಸಿದ್ಧಿರಸ್ತು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.